ಒದ್ದಾಗ ಹೋದಾಳು ಇಲ್ಲತ್ತ ಬರ್ಲಿಲ್ಲ. ಅಯ್ಯೋ ಶಿವನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಳು. ಇನ್ನ ಪತ್ತಿಲ್ವಲ್ಲಪ್ಪ ದೇವ್ರೆ, ಹೆಂಗಪ್ಪ ಮಾಡೋದು ಇವಾಗ? ನೋವು ಸ್ಯಾನೆ ಆಗ್ತೈತಿ. ಯಪ್ಪ, ಹೊಲ್ದಾಗ ಹೋದಾಳು. ಆಮೇಲೆ ಬರ್ತೀನಿ ಕಣಮ್ಮ, ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ ಅಂದಾಳು. ಪತ್ತಿಲ್ವಲ್ಲಪ್ಪ, ಯಾರು ಪತ್ತಿಲ್ಲ. ಇನ್ನು ಇಡತ್ತಾದ್ರೂ ನೋವು ಸ್ಯಾನೆ ಆಗ್ತೈತಿ ನನಗಂತೂ. ಇವನು ಬಂದ ಆಸ್ಪತ್ರೆಗೆ, ಇವ್ನು ನಾನು ಕರ್ಕೊಂಡು ಹೋಗ್ತೀನಿ. ಬಾರಪ್ಪ ಬಾರೋ, ಆಸ್ಪತ್ರೆಗೆ ಹೋಗಿ ಬರೋಣ ಬಾ. ಏ ಹೋಗು, ನಾನು ಎದ್ದಾಗಿಂದ ನಾನು ಎಲ್ಗ ಹೋಗಿದ್ದೆ, ನನಗೆ ಸಾಕಾದಂಗಾಗೈತಿ. ನಾನು ಎಲ್ಗೂ ಬರಲ್ಲ. ಲಾತ ಬತ್ತಾಳೆ, ಅವಳನ್ನ ಕರ್ಕೊಂಡು ಹೋಗು. ನೋವು ಸ್ಯಾನೆ ಆಗೈತೆ ಕಣೋ, ಸಣ್ಣ ನೋವು. ಮಧ್ಯಾಹ್ನಕ್ಕೆ ಬರ್ತೀನಿ ಕಣಮ್ಮ, ಹೋಗೋಣ ಅಂತ ಹೇಳೋದಾಳು. ಅವಳು ಬಂದೇ ಇಲ್ಲ ಇನ್ನು ಇಡತ್ತಾದ್ರೂ ಅದಕ್ಕಾಗಿನ. ಬಾ ಹೋಗಿ ಬರೋಣ. ಅವಳು ಬರೋಕ್ಕಿನ್ನ ಎಡತ್ತಾಗುತ್ತೋ ಏನೋ. ಅಲ್ಲ ಕಣತಿ, ನಿನ್ನ ಮಗ ಇದ್ದಾನಲ್ಲ, ನಿನ್ನ ಮಗನ ತಕ್ಕ ಹೋಗು, ನಿನ್ನ ಮಗ ತೋರಿಸ್ತಾನೆ. ನಿನ್ನ ಮಗನೂ ಸಸಿ ಕೆಲಸದಾಗ ಇದ್ದಾರಲ್ಲ, ಬಂದು ಇಲ್ಲ ಇದೆಯಾ ನಮ್ಗಂಗೇನೆ ಹಿಂಸೆ ಕೊಡ್ತೀಯಮ್ಮ ನೀನು. ಇಲ್ಲಿ ಬಂದು ಇದ್ದು ನಮಗೆ ಹಂಗೆ ತಲೆ ತಿಂತೀಯ. ಆಸ್ಪತ್ರೆಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಹೇಳಿ ಸುಮ್ಮನೆ ನಿನ್ನ ಮಗನ ತಕ್ಕ ಹೋಗು. ಹೋಗ್ತೀವಿ ಹೇಳು ನನ್ನ ಮಗನ ತಕ್ಕೆ. ಅದ್ಯಾಕೆ ಹಂಗೆ ಮಾತಾಡ್ತೀಯ? ಬರೇನೆ ತಿನ್ನೋನು ತಿಂತಾನೆ, ಭೂತ ತಿಂದಂಗೆ. ಭೂತ ಅಂತ ಸರಿಯಾಗಿ ಹೆಸ್ರಿಕ್ಕವ್ರೆ, ಸರಿಯಾಗಿ ಹಂಗೆ ತಿಂತೀಯ. ಒಳ್ಳೆ ಹೆಸ್ರಿಕ್ಕವ್ರು ನಿನಗೆ, ತಿಂಬಕ್ಕೆ ಅಷ್ಟೆಲ್ಲ ಆಯಕ್ಕೂ ನೀನು. ಅಲ್ಲ, ನಮ್ಮ ಅತ್ತೆ ಎಷ್ಟು ಕಷ್ಟ ಸುಖ ನೋಡ್ಕೊಂಡೈತೆ ಎಂಬುದೇನಿಲ್ಲ. ನಿನ್ನ ಮಗನ ತಕ್ಕ ಹೋಗು ಅಂತೀಯಲ್ಲ, ಏನ ಕೆಟ್ಟು ಬಂದಿರೋದಕ್ಕೆ ಒಂದಿಟ್ಟು ಇಲ್ವಿ, ಒಂದಿಟ್ಟು ಕೆಟ್ಟು ಬಂದಿರೋದಕ್ಕೆ. ನನ್ನ ಮಗ ಸಸೆ ತಗೊಂಡಿಟ್ಟು ಗುದ್ದಾಡ್ಕೊಂಡ್ ಬಂದಿರೋದಕ್ಕೆ ಇರೋದು. ನನ್ನ ಮಗ ಸಸೆ ತಗಿ ನಾವು ಹೊಚ್ಕಟ್ಟಾಗಿದ್ದಿದ್ರೆ ನಮ್ಮನ್ನೇನು ಹೊಡ್ಕೊಂಬಾರು. ನೋಡು, ನೀನು ಒಳಿನಾಗಿ ನಮ್ಮ ಅತ್ತೆ ಸೆನಕ್ಕಿಲ್ಲ ಅಂಬುತ್ತಲ್ಲ, ಕರ್ಕೊಂಡು ಹೋಗೋಣ ಅಂಬ ಸುದ್ದಿ ಇಲ್ವಲ್ಲ. ಯಾಕೆ, ಏನಾತೆ? ಅಲ್ಲ, ನೀನಿದ್ದಿದ್ದು ಬೇಡ ಕಣಪ್ಪ. ನಾನೇ ನೋವು 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 ಅಂತ ಇದ್ದಂಗೆ ಸೊಂಟ ಬೊಲ್ಲವಾಗೈತಿ. ಹಿಂಗೆ ಬಗ್ಗಿದ್ದೀನಿ, ಹಿಂಗೆ ಹಿಡ್ಕೊಂಡಂಗಾಗೈತಿ. ಹಿಂಗೆ 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 ಅಂಬಕ್ಕಾಗಲ್ಲ, ಎತ್ತಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಹಂಗಾಗೈತಿ. ಒಬ್ರನ ಪತ್ತಿಲ್ವಲ್ಲ. ಅವಳನ್ನ ಮಧ್ಯಾಹ್ನಕ್ಕೆ ಪತ್ತಿನ ಆಸ್ಪತ್ರೆಗೆ ಹೋಗೋಣ ಕಣಮ್ಮ ಅಂದಾಳು, ಅವಳು ಪತ್ತಿಲ್ಲ. ಯಾರವ ಅಂಗುಳಿ ವ್ಯಾಪಾರ ಮಾಡಕ್ ಹೋದ್ನ? ಯಾರ ಕಾರದ ಕರ್ಕೊಂಡು ಹೋದ್ರು. ಅಲ್ಲಿ 2 ಡೋಸ್ಗಳು ಇದತ್ತಾರ, ಒಂದು ಬಾರ ಅಂತ ಹೇಳಿ ಕರ್ಕೊಂಡು ಹೋದ್ರ. ಅದಕ್ಕೆ ನಾನು ಬೋರಕ್ಕೆ ಆಗಲಿಲ್ಲ. ಅಲ್ಲಿ ಹೋಗಿ ಅದ್ಯಾವುದೋ ಊರಿಗೆ ಹೋಗಿ ಅಲ್ಲಿ ನೋಡತ್ತಿದ್ದು, ಅಲ್ಲಿಂದ ಬೋರತ್ತಿಗೆ ಊಟ ವ್ಯಾಪಾರಗಳು ಮಾಡ್ಕೊಂಡು. ಬರೇ ಇಂಥವು ಕೊಡಾಡು. ಅಲ್ಲಿ ಎಮ್ಮೆ ಕೊಡ್ಸಕ್ ಹೋಗಿದ್ದೆ, ಹೆಣ್ಣು ಕೊಡ್ಸಕ್ ಹೋಗಿದ್ದೆ, ದನಗಳು ಕೊಡ್ಸಕ್ ಹೋಗಿದ್ದೆ ಅಂತ ಬರೇ ಇಂಥವಕ್ಕೆ ಓಡಾಡ್ ನೀನು. ಬೇರೆದೇ ಆತು, ನಿನ್ ತಲೆ ಕೆಡಿಸ್ಕೋಬೇಡ. ಅಲ್ಲ, ಅವತ್ತು ಜನಕ್ಕಿಲ್ಲ ಅಂತಾಳಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂಬದೇನಿಲ್ವಲ್ಲ ನಿನಗೆ. ಅಲ್ಲ ನೋಡಪ್ಪ, ಆ ಗೀತಮ್ಮ ನಂಗೆ ಏನು ಜೋರು ಮಾಡ್ತಾಳೆ. ನಾನು ಬಿಡಲ್ಲ ಅಂತ ಇವತ್ತು ತಿರ್ಕೊಂಡು ಅವಳೆ ಇಕ್ಕೊಂಡ್ಲು ನೀರ. ಯಾಕಂತಿ? ನಮ್ದಾಗ ತಕ್ಕ ಬಿಡಲ್ಲ ಅನ್ಬೇಕಾಗಿತ್ತು. ಅಯ್ಯೋ, ನಮ್ದು ಆಗತಕ್ಕ ಬಿಡಲ್ಲ ಅಂದೆ. ಏನು ಕೇಳಲಿಲ್ಲ ಅವಳು. ಏನು ಹಂಗೇನೆ ಇಲ್ಲ, ನಾನು ಬಿಡಲ್ಲ, ನಿಂದು ಇಷ್ಟು ದಿನ ಇಕ್ಕೊಂಡೆ ಇದೆಯಾ, ಇನ್ಮೇಲಿಂದ ನಾ ಬಿಡಲ್ಲ, ಇನ್ನು 15 ದಿನ ಅಂತಾಳೆ. ಅಲ್ಲ, ನಾಳಿಕೆ ನಾನು ಅದಕ್ಕೆ ನೀರಿಕ್ಲಿಲ್ಲ ಅಂದ್ರೆ ಒಣಗೋಗುತ್ತೆ, ಬಿಡಲ್ಲ ಅಂತಾಳೆ. ಹೊಲ್ ತುಂಬ ಬೆಳಿಗ್ಗೆ ಇದೆಯಾ ಅಂತಾಳೆ. ನಮ್ಮಲ್ದಾಗ ನಾನು ಯೋಟನ ಹಾಕ್ಯಂತೀನಿ ಅಂದೆ. ಅದೊಡಮನು ಹಂಗೆ ಆಡುತ್ತೆ. ಅಲ್ಲ, ಅಷ್ಟೊಂದು ಯಾಕೆ ಮಾಡ್ಬೇಕಾಯ್ತು? ನೀನು ಸುಮ್ಮನೆ ಇರ್ಬೇಕಾ? ಬಾರಮ್ಮನಿ, ಆಸ್ಪತ್ರೆಗೆ ಹೋಗೋಣ. ಹೋಗತ್ತ. ನೀನೊಬ್ಳು ಆಸ್ಪತ್ರೆಗೆ ಹೋಗೋಣ ಅಂತ ಅದೇನಾಗಿಲ್ಲ. ಸುಮ್ಮನೆ ನೆಟ್ಟು ಕೂಕೊಂಡ್ರೆ ಗನವಾಗುತ್ತೆ. ನೀನೊಬ್ಳು ಅಮ್ಮ ತಾಯಿ ನಾವು ಎಲ್ಗೂ ಬರಲ್ಲ. ಇವಾಗ ನೋಡು, ಆಟೊಂದು ಬೇಳೆ ಇಕ್ಕಿದೀವಿ, ನಮಗೇನೆ ರಾತ್ರಿ ಎಲ್ಲ ನಿದ್ದು ಬರಲ್ಲ, ಏನಿಲ್ಲ. ಎದ್ದಾಗಿಂದ ನನಗೆ ಸಾಕಾಯತ್ ನೀರು ಇಕ್ಕಂತ ಹೋಗಿ ಹಂಗೇನೆ ಬಿಸ್ಲಾಗಿ ಅವಳು ಬೇರೆ ಗೀತ್ ಬಂದು ನಾನು ಇಕ್ಕಬೇಕು ಅಂತ ಹೇಳಿ ಅವಳು ಬಿಡ್ಲೇ ಇಲ್ಲ. ನಾಳಿಕೆ ನಾನು ರಾಗಿ ಇದಕ್ಕೆ ನೀರು ಇಕ್ಲಿಲ್ಲ ಅಂದರೆ ಊಟ ಒಣಗೋಗುತ್ತೆ ನೀರುಳ್ಳಿಗೆ. ಅವಳು ಏನಂಗೇನೆ ನಾನು ಬಿಡಲ್ಲ ಅಂತಾಳೆ. ಅಲ್ಲ ಕಣೆ, ಮತ್ತೆ ಇಬ್ರು ಬೋರು ಇಷ್ಟು ದಿನ ನೀನೇ ಇಕ್ಕೊಂಡಿದ್ಯಾ, 15 ದಿವಸ ಗಟ್ಲೆನೇ ನೀನೇ ಇಕ್ಕಿ. ಇವಾಗ ಅವರು ಅದು ಹೆಂಗೆ ಬಿಡ್ತಾರೆ? ಅವ್ರು 1-2 ದಿನ ಇಕ್ಕೆಮದ್ದು ಬೇಡ. ಅವರು ಇವಾಗ ನೀನು 15 ದಿವಸ ಇಕ್ಕೊಂಡಿದೆ ಅಂದಮೇಲೆ ಅವರು 15 ದಿವಸ ಇಕ್ಕೆಮತ್ತಕ್ಕ ಬಿಡಲ್ಲ. ಜ್ಯೋತಿ ಬೋರ್ ಹಾಕ್ಸಿದ್ದಾರೆ ಅಂದಮೇಲೆ ನೀನು ಯಾಕೆ ಹೆಂಗೆ ಮಾಡ್ಕೆಮಕ್ಕೋ ಇದ್ದೆ? ಸುಮ್ಮನೆ ಇರ್ದಲ್ಲ, ಆಟೊಂದು ಯಾಕೆ ಹಾಕ್ಯಬೇಕಾಯ್ತು? ನಾನು ಹೇಳ್ದೆ ಆಗಲ್ಲ ಕಣಮ್ಮ, ಸುಮ್ಮನೆ ಅದು ಉಂಟ್ಕೊಂಡು ಸುಮ್ಮನೆ ಅನ್ಕಣಮ್ಮ ಅಂತ ಹೇಳಿರ್ತೇಳಲ್ಲ. ಏನ ಹೇಳ್ಬೇಕಾಯ್ತಮ್ಮ? ತಡಿ, ಅಣ್ಣ ಸಿಕ್ಕಿರಿ ಹಂಗೆ ಹೋಗ್ತೀನಿ ಅಲ್ಲೆಲ್ಲನ. ನೀನು ಹಂಗನ್ಬೇಕಿಲ್ಲ, ನಾವೇನೋ ಬೇಳೆ ಹಾಕಿರಿ ಬೆಳ್ಕೊಂತೀವಿ ಅಂತ. ಅಯ್ಯೋ, ಅವಳು ಗೀತಿ ಕೇಳಲಿಲ್ಲ. ನಾನು ಬಿಡಲ್ಲ ಏನೇಂದ್ರು ಅಂತ ಹೇಳಿ ಏನಂಗೆ ಹಿಡ್ಕೊಂಡಂಗೆ ಒಯ್ಯಕ್ಕೆ ಬತ್ತಾಳೆ ಅವಳು. ಹಂಗೇನೆ ನಾನು ಬಿಡಲ್ಲ ಕಣೆ, ನೀನು ಅದು ಹೆಂಗೆ ಇಕ್ಕೆಂತೀಯ ನೋಡೋಣ, ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾಳೆ. ಅಲ್ಲ, ಇವನು ಮನೆ ಆಳ ಹೊಲ್ದ ಕಡೆಗೆ ತಿರ್ಗಿ ನೋಡಲ್ಲ. ನಾನು ಹೊಲ್ದವ್ಳು ಬದುಕು ಮಾಡಲ್ಲ ಅಂತ ಹೇಳಿದ್ಮೇಲೆ ಮುಗೀತು ಅಷ್ಟೇ. ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ. ಅಲ್ಲ, ಆಸ್ಪತ್ರೆಗೆ ಹೋಗಿ ಬರೋಣ ಬಾರೋ ಅಂದ್ರೆ ಬರಲ್ಲ. ಅಲ್ಲಿ ನೀವು ಕೈಲಿ ನ್ಯಾತಾಗುತ್ತಿ ಮನ್ಯಾಳ ಕೈಲಿ ಭೂತ ಅಂತ ಹೆಸ್ರಿಕ್ಕವ್ರೆ. ಭೂತ ತಿಂದಂಗೆ ತಿಂತಾನೆ ನೋಡಮ್ಮ, ಅಷ್ಟೇನೆ. ರಂಗಕಯ್ಯ ಇನ್ನ ವಾಸಿಲ್ವೇ? ಇನ್ನ ವಾಸಿಲ್ ಕಣೆ. ಸಣ್ಣಿಂಗಮ್ಮ ಆಸ್ಪತ್ರೆಗೆ ಹೋಗೋಣ ಅಂದ್ರೆ 7 ಮಧ್ಯಾಹ್ನಕ್ಕೆ ಬತ್ನಿ ಅಂದಾಳು, ಬರಲಿಲ್ಲ. ಹಂಗೇನೆ ಇಟ್ಕಣೆ ಬೋಲ್ ನೋವಾಗೈತಿ.
ಸುಮ್ಮನೆ ಹೇಳ್ತಾಳೆ ಅಮ್ಮಂಗೆ ಆಗುತ್ತೆ. ಹಂಗೆ ಹೋಯ್ತೈತೆ ತಣ್ಣಿಂಗ ಕೈಯ. ನಾನು ಯಾವ ಕೈಯಾಗ ಕರ್ಕೊಂಡು ನೋಡು, ಎದ್ದಾಗ ಓದಾಳು. ನಾನು ಹೊಲ್ದಾಗ ನೀರು ಇಕ್ಬೇಕು, ಕರೆಂಟ್ ಬತ್ತೈತೆ ಅಂತ ಎದ್ದಾಗ ಓದಾಳು. ನಾನು ಇನ್ಯಾವ ಕೈಯಾಗ ಕರ್ಕೊಂಡು ಹೋಗ ನಿಂತ ಗಂಡನ ಕಟ್ಕೊಂಡು ನಾನು ಹೆಂಗೆ ಎದ್ಗೊದ್ದಂಗೆ ಮಾಡ್ಕೊಂಡು ತಿನ್ಬೇಕು ಅಂತ ಇಂಥ ಗಂಡನ ಕಟ್ಕೊಂಡು ಹೆಂಗೆ ಕಾಪ್ರ ಮಾಡ್ತೀನಿ. ನಮ್ಮಮ್ಮ ಏನು ನೋಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಳದ. ಇವಾಗ ಕರ್ಕೊಂಡು ಹೋಗ್ತೀನಿ ಸುಮ್ಮನಿರ್ತಾ ಎತ್ತ. ಅದು ಯಾಕೆ ಹಂಗಾಡ್ತೀಯ? ಅಂದಿಟ್ಟು ಕೈ ಕಾಲು ಮಕ್ಕ ತೊಳ್ಕೊಂಬತ್ತೀನಿ, ಹೋಗನ್ ಸುಮ್ಮನಿರು, ಕರ್ಕೊಂಡು ಹೋಗ್ತೀನಿ. ಅದು ಯಾಕೆ ಹಂಗಳ್ತೀಯ? ಇವಾಗ ಕರ್ಕೊಂಡು ಹೋಗುತ್ತಂತ ಸುಮ್ಕಿರು. ಹೋಗತ್ ಸುಮ್ ಕೈ ಹೇಳ್ತಾಳೆ ಅಮ್ಮಂಗಾಗುತ್ತೆ ನೋಡು. ಅದೇನು ಆಗಿಲ್ಲ ಅಂತೇಳಿ ನೋಡಿ ಸಣ್ಣಿಂಗಮ್ಮ ಹಂಗೇನೇ ಸ್ವಂಟ ಹೊಡಿ ತೆತ್ಕಣೆ. ನಾನು ಆಗತ್ತೀನಿ ನಾವು ಒಂದು ಬಸ್ ಇದ್ದೀನಿ. ನನ್ನ ಕಡೆ ನಡ್ಕಮಕ್ಕ ಆಗ್ತಿಲ್ಲ ಕಡೆ. ಎದ್ದಾಗಿಂದ ನೋವು ಅಂತ ಅನ್ಬಸಿದ್ದೀನಿ. ಮಧ್ಯಾಹ್ನಕ್ಕೆ ಬತ್ನಿ ಕಣಮ್ಮ ಅಂದಳು. ನಮ್ಮ ಅಮ್ಮ ಸೊಂಟ ಹೊಡಿತೈತೆ ಅಂತ ಆ ಪಾಟಿ ಹೇಳುತ್ತೆ. ಕೈ ಕರ್ಕೊಂಡು ಹೋಗೋಣ ಅಂಬ ಸುದ್ದಿಲ್ವಲ್ಲಿ. 2 ದಿನ ನೋವು ಅಂದ್ರೆ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂಬಲ್ಲ. ಏನಾಗಿಲ್ಲ ಅಂತಾಳಲ್ಲೇ. ಅಲ್ಲ ನಿಮ್ಮ ಹುಡುಗಾಗಿದ್ರೆ ಇಷ್ಟು ನಾನು ಹೊಡ್ಕೊಂಡಾನ ಸುಮ್ಮನಿರನ್ರಂಗಮ್ಮ. ಹೇಳತ್ತಿಗೆ ಯಮ್ಮ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಕಣಿ. ಯಾವನು ನೋಡಲ್ಲ ಕಣಮ್ಮ. ವಯಸ್ಸೋದ್ಮೇಲೆ ಏನನ್ನ ನೋವು ಮಾಡ್ಕೋಬಾರ್ದು. ಇವಳು ಆ ಥರ ಸ್ಯಾನೆ ಕಣಮ್ಮ. ಆ ಥರದಾಗೆಲ್ಲ ಒಟ್ಟುನು ಎಡ್ಬಟ್ ಮಾಡ್ಕೊಂಡವಳಿ. ಸುಮ್ಮನಿರಾನ ಅಂಬಲ್ಲ. ಅವ್ರಿನ್ ಮಾಡ್ಕೊಂತಾರೆ. ಏನು ಸುಮ್ಮನಿರ್ಬೇಕು. ನಾನು ಅದಕ್ಕೆ ಮತ್ತೆ ಇವಾಗ ಗಾಲಿನೇ ವಾಲ್ದ್ಕೊಳಕ್ಕೆ ನಾನು ಸ್ಯಾನೆ ಹೋಗಲ್ಲ. ಎಲ್ಲ ಸವಸ ವಯಸ್ಸೋದ್ಮೇಲೆ ಒಂದಿಟ್ಟು ನೋವು ಮಾಡ್ಕೊಂಡ್ರೆ ಯಾರು ನೋಡಲ್ಲ. ಈಗಿನ ಶ್ವಾಸರು ನೋಡಲ್ಲ, ಮಕ್ಕಳು ನೋಡಲ್ಲ, ಯಾರು ನೋಡಲ್ಲ ಕಣಮ್ಮ. ಇಲ್ಲಂತ ತಟ್ಕೊಂಡು ಸೋಯ್ತು ಬಿಡ್ಬೇಕು. ಈಗ ಹಿಂಗಿರ್ತೀವಲ್ಲ, ಸುಮ್ಮನೆ ಹಿಂಗೆ ಸತ್ರ ಯಾವುದೂ ಇರಲ್ಲ. ಯಾಕಂದ್ರೆ ನೋವು ಮಾಡ್ಕೊಂಡ್ರಿ ಯಾರು ನೋಡಲ್ಲ ಕಣಮ್ಮ ಈ ಕಾಲದಾಗಿ. ಇಲ್ಲ ಕಣೆ, ನನ್ನ ಮಗ ಆಗಿದ್ರೆ ದೇವ್ರಾಣಗೂ ಕರ್ಕೊಂಡು ಹೋಗೋಣ ಇಡತ್ತಿಗೆ. ಪಾಪ ಒಂದಿಟ್ಟು ಕಾಲು ನೋಯುತ್ತೆ, ಕೈ ಕಾಲು ನೋಯ್ತವೆ ಅಂದ್ರೆ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಕಣಮ್ಮ. ಬೈಕ್ನ ಕುಂಡಿಸ್ಕೊಂಡು ದೇವ್ರಾಣಗೂ ನನಗೆ ನೋವು ಅಂತ ಬಡ್ಕೊಂತಿದ್ರೆ ಅವ್ನು ನೋಡ್ಕೊಂಡು ಸುಮ್ಮನೆ ಇರೋಣ ನನ್ನ ಮಗ. ದೇವ್ರಾಣ ಕರ್ಕೊಂಡು ಹೋಗೋಣ ಕಣಿ. ಒಂದಿಟ್ಟು ಕೈ ಕಾಲು ನೋಯ್ತೈತೆ, ಮೈ ಕೈ ನೋಯುತ್ತೆ ಅಂದರೆ ಬಾರಮ್ಮ ಹೋಗೋಣ ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರೋಣ. ಇನ್ನು 3 ದಿನ ನೋವು ಅಂತೀನಿ. ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ನಾನು ಹೋಗಂಗಿದ್ರು ಹೋಗ್ಬಿಡ್ತಿದ್ದೆ. ಎದ್ದೋಡಾಡಕ್ಕಾಗಲ್ಲ ಕಣೆ, ಹಿಂಗೆ ಸೇರ್ಕೊಳಂಗಾಗೈತೆ. ಬಿಡು, ಇವಾಗ ಕರ್ಕೊಂಡು ಹೋಗುತ್ತಂತೆ ಲತಮ್ಮ. ಹೋಗಿ ತೋರಿಸ್ಕೊಂಬರುವಂತೆ ಅದೇನಾಗೈತೆ ಅಂತ. ಈ ಅಪ್ಪ ನೋಡಿದ್ರೆ ನಮ್ಮ ಅಯ್ಯಪ್ಪ ಅಲ್ಲಿಗೆ ಏನು ಕೊಡ್ಸಕ್ಕೆ ಹೋಗಿದ್ದೆ, ಅಲ್ಲಿ ಅನ್ನ ಕೊಡ್ಸಕ್ಕೆ ಹೋಗಿದ್ದೆ, ಅಲ್ಲಿ ಹೊಸ ಕೊಡ್ಸಕ್ಕೆ ಹೋಗಿದ್ದೆ ಅಂತ ಬರೀ ಹಿಂಗೆ ಓಡಾಡೋದೆ ಕಣೆ. ಇವಾಗ ಇವಳು ಹೊಲ್ದಾಗಿ ಪಾಟಿ ಮಾಡ್ಯವಳೆ. ಅಲ್ಲಿ ಅವಳು ನಮ್ಮಳಿಗೆ ತಂಬೇರೆ ಗುದ್ದಾಡ್ತಾಳಂತೆ. ಮತ್ತೆ ಸೋರ್ತೆ ನೀರಲ್ಲಮ್ಮ. ಇಕ್ಕೆ ಬೇಕಲ್ಲ ಅದಕ್ಕೆ ಅವ್ರು ಅದೇನು ಬಿಡ್ತಾರೆ. ಅವಳು ಅಲ್ಲಿ ಗುದ್ದಾಡ್ತಾರಂತೆ. ಬರೇ ಇದೆ ಕಣೆ ನಮ್ಗಂತೂ ತಲೆನೋವು. ನೋಡಿ ಅವಳು ಅಲ್ಲಿ ಗುದ್ದಾಡ್ತಿದ್ಲಂತ ಹೊಲ್ದಾಗ ನಾನು ಬಿಡಲ್ಲ ಅಂತ ಹೇಳಿ ಅವಳು ಅಲ್ಲಿ ಗುದ್ದಾಡ್ಯವಳಿ. ನೋಡಮ್ಮ ಏನು ಮಾಡೋಣ, ಎಲ್ಲ ಅದು ಒಂಥರ ಕರ್ಮ ಕಣೆ ನಮ್ಮದು. ಅದೇ ರಂಗಕ್ಕಯ್ಯ ಜೊತೆ ಬೋರ್ ಹಾಕ್ಸಾ ಇದ್ದಾರೆ ಅಂದಮೇಲೆ ನೀವು ಅವರು ಜೊತೆಗೆ ಹಾಕ್ಸಾ ಇದ್ರ ಅಂದಮೇಲೆ ಅವ್ರು 15 ದಿನ ನೀವು 15 ದಿನ. ಈ 15 ದಿನ ನಿಮ್ಮ ಮಾಡೋಲ್ಲ ತಮ್ಮನೆ ಇಕ್ಕೆಂಬ್ತಾಳಂತೆ. ಆಟನ ಬೆಳೆ ಹಾಕೋದು ಏನು ಬೇಕಾಯ್ತಮ್ಮ ಅಲ್ಲಿ ತುಂಬಾನ. ಆಟೋ ಅಂತ ಹಾಕಿ ಇವಾಗ ಒಂದೇ ಸತಿ ಇದು ಮಾಡ್ಬೇಕಂದ್ರೆ ಅವರು ಪಾಪ ಬೆಳೆ ಇಕ್ಕವ್ರಲ್ಲ. ಜೊತೆಗೆ ಇಕ್ಕ್ಯಾರ ಅಂದಮೇಲೆ ಅವ್ರು 2 ದಿನ ನೀವು 2 ದಿನ ಇಕ್ಕಬೇಕು. ಡ್ರಿಪ್ಪು ಪಾಪು ಮಾಡಿಸಿ. ಇವಳು ಡ್ರಿಪ್ ಮಾಡಿಸಿಲ್ಲ ಏನಿಲ್ಲ. ನಾನು ಹಂಗೆ ಬುಡ್ಬುಡ್ಕು ಇಕ್ನಿ ಅದಕ್ಕನಾಗಲಿ ಅಂತ ಅಂದರೆ ಹಂಗೆ ಮಡೆ ಕಟ್ತಂಗೆ ಕಟ್ಟಿ ಎಲ್ಲ ಬಿಡ್ತೀನಿ ಅಂದರೆ ಆಗಲ್ಲ ಕಣ. ಈಗ ಬೇರೆನೇ ಬೇಸಿಗೆ ಅಲ್ಲ, ನೀರು ಬೇರೆ ಬರೋಲ್ಲ ಅಂತಿದ್ಲು ಗೀತಮ್ಮ. ಅಲ್ಲ ನಿಮ್ಮ ಆತಮ್ಮ ಅನುಸರಿಸ್ಬೇಕು ಹೇಳು. ಯಾರಿಗೂ ಹೇಳಕ್ಕೆ ಹೋಗಲ್ಲ ನನ್ನ ನೋವು. ನನಗೆ ಭಾಳ ನೋವಾಗ್ಬಿಟ್ಟೈತಿ ಸೊಂಟ. ಅಮ್ಮ ನನ್ನ ಮಗ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಿರ್ಲಿಲ್ಲ ಕಣೆ. ನಮ್ಮ ಮನೆ ಕಡೆಗೆ ಹೋದ್ರೆ ಹಂಗನ್ನೇ ಸಣ್ಣಿಗಮ್ಮ ನಮ್ಮ ಮಗಂತಾಗಿ ನಮ್ಮ ಪಾಪ ಕರ್ಕೊಂಡು ಹೋಗ್ತಾನಂತ. ಯಾರು ನೋಡಲ್ಲ ಕಣೆ, ಯಾರು ನೋಡಲ್ಲ. ಹೇಳತ್ಲಾಗೆ ನಮ್ಮ ಪಾಪ ಒಂದಿಟ್ಟು ಅಲ್ಲಿ ಇತ್ತು ಅಂದ್ರೆ ಸಾಕು ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ. ನೋಡಿದ್ರಲ್ಲ ವೀಕ್ಷಕ, ನೋವು ಅಂತ ಬಡ್ಕೊಂತಿದ್ರು ಯಾರು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿಲ್ಲ. ನೋವು ಅಂತ ರಾತ್ರಿ ಎಲ್ಲ ಬಡ್ಕೊಂಡಿದ್ದೀನಿ. ಏನಾಗಿಲ್ಲ ಸುಮ್ಮನಿರೋ ಅಂತಾಳೆ. ನನ್ನ ಮಗ ಒಂದಿಟ್ಟು ಮೈ ಕೈ ನೋಯ್ತೈತೆ ಅಂದರೆ ಆಸ್ಪತ್ರೆಗೆ ಬಾರಮ್ಮ ಅಂತ ಕರ್ಕೊಂಡು ಅದೇ ಹೋಗೋನು. ಇವಾಗ ಗೊತ್ತಾಗ್ತೈತೆ ನನ್ನ ಮಗನ ಬೆಲೆ ಏನು ಅಂತ ನನಗೆ. ಎಂತ ಆಸೆನಕ್ಕೆ ನಮ್ಮ ಅಮ್ಮ ಅಂತ ಬೋಲ್ ಆಸೆ ಪಡೋನು. ಇವಳು ಒಂದಿಟ್ಟು ಇಲ್ಲ. ಇವಳು ದುಡ್ಡು ಅಂತಾಳೆ. ದುಡ್ಡು ಕೊಟ್ರೆ ಮಾತ್ರ. ನಮ್ಮ ತಗ ಎಲ್ಲಿಂದ ತಂದ್ಕೊಡೋ ನೀರ ಬರೋದೆಲ್ಲ ಹೊಲ್ದಕ್ಕೆ ಬೆಳಿಗ್ಗೆ ಕೊಟ್ಟಿದ್ದೀವಿ ನಾವು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.